ಮಾಡು ನಿಲ್ಲು ತಡ್ಕೋ. ಅಮ್ಮ ಒಬ್ಬ ಗಂಡು ಮಗನಾಗಿದ್ದಾನೆ. ಘಟದ ಹಾಗೆ ಹೊಳೆಯುವ ಮೈಬಣ್ಣ ಇದ್ದದ್ದರಿಂದ ಅವನಿಗೆ ಘಟೋತ್ಕಚ ಅಂತ ಹೆಸರಿಸಿದ್ದೇವೆ. ಅಮ್ಮ ಯಾರಾದರೂ ಈ ಹೆಸರಿನ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಿರಣ್ಯ ಗರ್ಭನ ಕೋಶದಲ್ಲಿ ಉಂಟು ಅಂತ ಹೇಳಿದ್ದೇನೆ ನಾನು. ಅಯ್ಯೋ ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ ಬುದ್ಧಿಯೆಲ್ಲ ನಿನ್ನ ಹಾಗೆ. ಆಯ್ತು ನಮ್ಮದೇ ಮಗು ಅಲ್ವಾ, ಒಳ್ಳೆ ಮಾತುಗಾರನ. ಆಗ್ಬೋದು, ಆ ಲಕ್ಷಣ ಉಂಟು ಮಾತ್ರ. ಇವಳ ಮಗ ಅಯ್ಯೋ ಇವಳ ಬಾಯಿಗೆ ಯಾರು ಕೈ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಅವ ಇನ್ನು ಏನ್ ಮಾಡ್ತಾನೋ. ಅಜ್ಜಿ ನೋಡ ಅಜ್ಜಿ. ಅಪ್ಪ ಅಜ್ಜಿ ವಂದಿಸಿಕೊಂಡಿದ್ದೇನೆ. ಸಂತೋಷ ಆಯ್ತು. ಎಲ್ಲಿದ್ಯೋ ನಮ್ಮದು ಆಟ ಅಲ್ವಾ? ನೀನು ಕೆಲವು ಸಲ ಓರಗೆ ಊರಲ್ಲೆಲ್ಲ ಹೇಳ್ತಿರ್ತೆ, ನಾನು ಆಟಕ್ಕಿಲ್ಲ. ಹೌದು. ಅದು ಯಾಕೆ ಮಗ ಹಾಗೆಲ್ಲ ಹೇಳುದು? ಊಟ ಸರಿ ಇಲ್ಲ. ಅಮ್ಮ ನೋಡಿದ್ಯಾ, ಒಂದು ಕೂಟ ಸರಿ ಇಲ್ಲ ಅಂತ ಹೇಳ್ತಾನೆ. ಹೌದಾ? ಹೌದು. ಯಾಕೆ ಮಗ? ಅಲ್ಲ ಊಟ ಸರಿ ಇಲ್ಲ ಅಂತ. ವಿಷಮದಲ್ಲಾದ್ರೂ ಮೈತ್ರಿಯನ್ನು ಬೆಳೆಸಬೇಕು ಅಂತ ಶಾಸ್ತ್ರ ಹೇಳಿದ ಮಗ. ಅಪ್ಪ ನನಗೊಂದು ಅರ್ಥ ಆಗೋ ಭಾಷೆಯಲ್ಲಿ ಹೇಳಿ. ನಿನಗೆ ಸುಲಭದಲ್ಲಿ ಯಾವಾಗಲೂ ನೆನಪಿಡುವ ಹಾಗೆ ಹೇಳ್ತೇನೆ. ಓ ಇವಳೊಟ್ಟಿಗೆ ನಾನು ಬದುಕಿದ್ದೆ ನೋಡು. ಹಾಗೆ ಸಮ ಇಲ್ಲದೆ ಇದ್ರು ಸರಿ ಮಾಡಿ ಸುಧಾರಿಸಿಕೊಳ್ತಾರೆ ನೋಡ. ಅವ್ರಿಗೆ ಗೊತ್ತುಂಟದಲ್ಲ. ನನಗೆ ಅದೊಂದು ಕಷ್ಟ. ಅದಾಗ್ತದೆ ಮಗ ಜೀವನದಲ್ಲಿ ಬಹಳಷ್ಟು. ಹುಡುಕುತ್ತ ಹೊಂದಿ ಗುರುವಿನಾಗಿ ಹಿಡದೊಳಂದು ತಲಿಸಿ ನಡೆಯುತ್ತ ನೀನು ಎಂತದೆ ನೋಡುದು? ನಿನ್ನ ಮಗಳನ್ನೊಂದು ವಂದಿಸಲಿಕ್ಕೆ ಹೇಳಿ. ಯಾರು ಅವರಿಗೆ ವಂದನೆ ಮಾಡ್ತಾರೆ. ಏನಾಗಿದೆ ಅಂತ ನಿನಗೆ? ಏನಾಗಿದೆ? ಅಲ್ಲ ಬಡಿದಾರ ನಿನಗೆ? ನೀನೇನ್ ಮಾಡಿದ್ದು? ಹಸಿವಾಗಿ ಸಾಯ್ತದೆ ಇಲ್ಲಿ. ಅದನ್ನೊಂದು ತಿಂದು ಹೊಟ್ಟೆ ತುಂಬಿಸುವಂತ ಇದ್ದದ್ದು. ಎಂತದ್ದು ನೀನು ತಿನ್ಲಿಕ್ಕೆ ಹೋದದ? ಮತ್ತೆ ತಿನ್ಲಿಕ್ಕೆ ಏನು ಉಂಟು ಅಂತ ಬೇಕಲ್ಲ. ನೀವೆಂತ ಮಾತಾಡಿದ್ದು? ತಿನ್ಲಿಕ್ಕೆ ಏನು ಉಂಟು ಅಂತ? ಅಲ್ಲ ತಿನ್ಲಿಕ್ಕೆ ಸಾಯುವಾಗ ಇಬ್ಬರು ಅಂತ ಇದ್ದು ತಿನ್ನುವುದನ್ನು. ಓ ಸ್ವಾಮಿ, ನಾನು ಹಾಗಲ್ಲ ಹೇಳಿ. ನಾನು ಹೇಳಿದ್ದು ಹಾಗಲ್ಲ. ತಿನ್ಲಿಕ್ಕೆ ಅವ್ರ ಕೈಯಲ್ಲಿ ಏನಾದ್ರು ಹಿಡ್ಕೊಂಡು ಬಂದಿದ್ದಾರ ಏನು ಅಮ್ಮ ಹೇಳಿದ್ದು. ಅಮ್ಮ ಈಗ ತಿನ್ಲಿಕ್ಕೆ ಏನಿಲ್ಲ ಅಂತ ಹೇಳಿದ. ಏನುಂಟ ನಿಮಗೆ ಸಂದೇಹ ಬೇಡ ನೋಡು. ಹೀಗೆ ಮಾಡಿದ್ರೆ ಮತ್ತೊಂದು ಆ ಜಾಗಕ್ಕೊಂದು ಜನ ಬೇರೆ ಆಗ್ಬೇಕಾಗ್ತದೆ. ಈಗ ಇಂಥದ್ದು ಬೇರೆ ಇಲ್ವಾ? ಇದು ಒಂದೇ ಇರುವುದು. ಇದು ಒಂದೇ. ಹೌದು, ಕೊನೆಯ ಕೊಂಡಿ. ಹೌದೌದು, ಅದನ್ನು ಕಳಚೋಣ ಅಂತ. ಬೇಡವಾ? ಅವರು ಬ್ರಾಹ್ಮಣರು, ಬ್ರಾಹ್ಮಣೋತ್ತಮರು. ಹಾಗಂದ್ರೆ ಸರ್ವ ಪೂಜ್ಯರು. ಪೂಜ್ಯರು? ಪೂಜ್ಯರಲ್ವಾ? ಸರ್ವ ಪೂಜ್ಯರು. ಪೂಜ್ಯರ?
ಅವರನ್ನು ತಿನ್ಲಿಕ್ಕಿಲ್ಲ. ಬ್ರಾಹ್ಮಣರು ನಾವು ತಿನ್ಲಿಕ್ಕಿಲ್ವಾ? ತಿನ್ಲಿಕ್ಕಿಲ್ಲ. ಬ್ರಾಹ್ಮಣರು ತಿನ್ಬೋದಾ? ಎಂತದನ್ನು? ಮಾಂಸ. ಅದು ಈಗಲ್ಲ ಮಗ. ಮತ್ತೆ? ಹಳೆಯ ಕಾಲದಲ್ಲಿ ಅವರೆಲ್ಲ ಮಾಂಸಾಹಾರಿಗಳಾಗಿದ್ರು. ಹೌದಾ? ಈಗೆಲ್ಲ ಸಸ್ಯಾಹಾರಿಗಳು. ಅವರು ಬಿಟ್ಟದ್ದು ಒಳ್ಳೇದಾಯ್ತಪ್ಪ. ಯಾಕೆ? ಇಲ್ಲದಿದ್ರೆ ಈಗ ನಮಗೆ ಇರ್ತಿರ್ಲಿಲ್ಲ. ನೀನು ಅವರನ್ನು ನೋಡುವಾಗ ತಿನ್ಬೇಕು ಅಂತ ಅನ್ನೋದು ಯಾಕ? ತಿನ್ಬೇಕು ಯಾಕಾದ್ರೂ ತಿಂತೀಯ? ಮತ್ತೆ ಯಾವಾಗ ಈ ತಿಂತ್ಯ? ನಾನು ದಿನದಲ್ಲಿ ಎಷ್ಟು ತಿಂತೇನೆ ಅಂತ ನನಗೆ ಲೆಕ್ಕ ಇಲ್ಲ. ನಮ್ಮ ಈ ಪರಿಸರದಲ್ಲಿ ಅದೆಂತದು? ಇವುಗಳು ಹೀಗೆ ಹೋಗ್ತೇವೆ. ಅದೆಂತದು? ಎಂತದದು? ಅದು ಇಷ್ಟು ಕರಡಿ ಅಲ್ವಾ? ಅದು ಕರಡಿ ಅಲ್ವಾ? ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು? ಅದಕ್ಕೆ ರೋಗ ಉಂಟು, ಇದಕ್ಕೆ ಹಿಂಗ. ಮತ್ತೆ ಮತ್ತೆ ಕರಡಿಯ ಮುಖದ ಹಾಗೆ ಕಾಣುವುದಿಲ್ಲ. ಕಾಣ್ತದ? ಕಾಣ್ತದ ಅಲ್ಲ, ಕಾಣ್ತದೆ. ಹಾಗೆ ಒಂದ್ ವೇಳೆ ಕಂಡ್ರು ಅದನ್ನೆಲ್ಲ ಹೇಳುವುದ ಮತ್ತೆ? ಕಂಡ್ರು ಹೇಳುವುದಾ? ಸರಿ ಉಂಟು, ನಿನ್ನ ಬುದ್ಧಿಗೂ ಅವನ ಬುದ್ಧಿ ಉಂಟು. ಹಾಗಲ್ಲ ಸ್ವಾಮಿ, ಇವೆಂತ ನನಗೆ ತಿನ್ನಬೇಕು ಅಂತ ಅರ್ಥ ಉಂಟಾ? ಅದನ್ನು ನೋಡುವಾಗ ಇನ್ನೂ ಅವನನ್ನು ನೀನು ಹತ್ತಿರ ನಿಲ್ಲಿಸಿಕೊಳ್ಳಿಕ್ಕಿಲ್ಲ. ಅಂದ್ರೆ ನೀನು ನನ್ನ ಹತ್ತಿರ ನಿಲ್ಲುವುದು ಬೇಡ. ನಿನ್ನ ಅಣ್ಣ ಸತ್ತಿದ್ದಾನಲ್ಲ, ಅಲ್ಲಿ ಕರ್ಕೊಂಡು ಹೋಗೋ. ಅದರಿಂದ ನೇರ ಹೇಳ್ಬೋದಲ್ಲ, ನೀವು ಸಾಯಿರಿ ಅಂತ. ಮತ್ತೆ ಸತ್ತವರು ಅಲ್ಲಿದ್ದಾರೆ, ನಾವು ಅಲ್ಲಿಗೆ ಹೋಗುದಾ? ಮಾವ ಇಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ ಹಿಡಿಂಬಾವನಕ್ಕೆ. ಅಲ್ಲಿ ಹೇಳುವವರು ಕೇಳುವವರು ಅಂತ ನಿಮ್ಮದೇ ಆದ ಒಂದು ಸಾಮ್ರಾಜ್ಯ ಉಂಟು. ಮಾವ ಹೋದ್ರು ಮಾಡಿಟ್ಟು ಹೋಗಿದ್ದಾರೆ ಮಗ ನಿನಗೆ ಒಂದಷ್ಟು. ಯಾರಿಗೆ? ನನಗ ಬೇಡ, ನನಗೆ ಅದು ಬೇಡ. ನನಗೆ ಮಾವನದ್ದು ಬೇಡ. ಮತ್ತೆ ನಿಮ್ಮದ್ದು ಕೊಡಿ. ನಮ್ಗೆ ಸಿಕ್ಕಲಿಲ್ಲ ಮಗ, ಸಿಕ್ಕಿದ್ರೆ ಕೊಡುವ. ನಿಮಗೆ ಇಲ್ವಾ? ಈಗ ಇಟ್ಟವರಿಗೆ ಸಿಕ್ಕಲಿಲ್ಲ. ಉಂಟು ಅವರಲ್ಲಿ ಉಂಟು, ಈಗ ಇಲ್ಲ ಅಷ್ಟೇ. ಈಗ ಇಲ್ವಾ? ನಮ್ಮದೇ ಉಂಟು, ಸಿಕ್ಕಬೇಕಷ್ಟೇ. ಆದ್ರೆ ನಿಮಗೆ ಸಿಕ್ಕುವಾಗ ಕೊಡಿ. ಕೊಡ್ತೇನೋ. ಹಿಡಿಂಬಾ ಕರ್ಕೊಂಡು ಹೋಗು. ಅಲ್ಲಿ ಅಧಿಕಾರಿ ಅಂತ ಮಾಡು. ಅದು ನಿನಗೆ ನನ್ನನ್ನು ನೋಡ್ಬೇಕು ಅಂತ ಆದ್ರೆ ನೀನು ಒಬ್ಬಳೇ ಬರುವುದಲ್ಲ, ಇವನನ್ನು ಕಟ್ಟಿಕೊಂಡು ಬಾ. ಏನು ಎಂತದ್ದು ಕಟ್ಟಿಕೊಂಡು ಬರ್ಲಿಕ್ಕೆ? ಹಾಗೆ ನಾನು ಈ ಒಂದು ರೂಢಿಯಲ್ಲಿ ಒಂದು ಶಬ್ದ ಇಲ್ವಾ? ಏನು? ಒಂದು ಮೇಳ ಕಟ್ಟಿಕೊಂಡು ಹೋಗುವುದು, ಅದು ಕಾಡುಪಾಪ ಕಟ್ಟಿಕೊಂಡು ಹೋಗುದಾ? ಈಗ ನಾವಿಬ್ಬರು ಬಂದು ಮೇಳ ಕಟ್ಟಿಕೊಂಡು ಬಂದಾಗ ಆಗ್ತದ? ಏನು ಏನ್ ಹೇಳಲಿಕ್ಕೆ? ಇಬ್ಬರು ಇದ್ರೆ ಮೇಳ ಆಗ್ತದ? ಚಿಕ್ಕ ಮೇಳ. ಮನೆ ಮನೆಗೆ ಆಗಲ್ವಾ? ಸಿಕ್ಕ ಮೇಳ ಒಂದೇ ಮನೆಗೆ ಬರುದು, ಮನೆ ಮನೆಗಲ್ಲ. ಒಂದೇ ಮನೆ. ಅದಿ ಅಜ್ಜಿ, ನೀವು ನಮ್ಮೊಟ್ಟಿಗೆ ಬನ್ನಿ. ನನಗೆ ಅಜ್ಜಿ ಬೇಕು. ಹೌದು. ಯಾಕೆ? ನಮ್ಮನ್ನು ಬಿಟ್ಟು ಬರುವುದಿಲ್ಲ. ನಿಮಗೆ ನಿಮ್ಮ ಮಗನೇ ಬೇಕಾ? ನಾನೀಗ ಅದು ಪೆಟ್ಟಿಗೆ ಬಾಯಿ ಮುಚ್ಚಳ ತೆಗೆದ ಹಾಗೆ. ಅಪ್ಪ ಆವಾಗ ಆವಾಗ ಬರ್ತಾ ಇದ್ದಾರೆ. ಆಯ್ತು, ಆಯ್ತು, ಅಜ್ಜಿಯನ್ನು ನೋಡಿಕೊಳ್ಳಿ. ಆಯ್ತು ಅಂತ. ಇಂಥ ಅಜ್ಜಿ ಸಿಕ್ಲಿಕ್ಕಿಲ್ಲ ಬೇರೆ. ಅದಕ್ಕೆ ಬರ್ತೇನೆ ಅಜ್ಜಿ, ಬರ್ತೇನೆ ಬರ್ತೇನೆ. ಆಯ್ತೆ. ಅವ ಯಾರು? ನನ್ನ ಮಗ. ನನ್ನ ಮಗ ಮಂಗನ ಮಗನ. ವ್ಯಾಸರ ಶಿಷ್ಯ. ಎಂತದು? ವ್ಯಾಸ ಇಲ್ಲಿಗೆ ಯಾಕೆ ಬಂದ್ರಿ? ನಾನು ವ್ಯಾಸ. ಇಲ್ಲಿಗೆ ಯಾಕೆ ಬಂದ್ರಿ? ಪಾಂಡವರನ್ನು ಹುಡುಕಿಕೊಂಡು ಬಂದದ್ದು. ಕಿವಿ ಕೇಳುವುದಿಲ್ಲ ಎಂತದ? ಪಾಂಡವರನ್ನಲ್ಲ, ನಾವೇ. ನೀವು ಏಕಚಕ್ಕುಳಿ ಏಕಚಕ್ರ ನಗರಕ್ಕೆ ಹೋಗ್ಬೇಕಂತ. ಯಾಕೆ? ವಾ ಯಾಕೆ? ಎಂತದು?
ಅಲ್ಲಿ ಇರ್ಬೇಕಂತ ಹಾ. ಏಕಚಕ್ರ ಆಯ್ತು, ಯಾಕೆ ಬ್ರಾಹ್ಮಣರ ವೇಷ ಮಾಡೋದು ಬ್ರಾಹ್ಮಣರು ಕೊಡ್ತೀರಾ? ಬೇರೆ ಇದು ನನಗೆ ಬ್ರಾಹ್ಮಣರ ವೇಷ ಮೀಸೆ ತೆಗಿಬೇಕು ಮೀಸೆ ತೆಗೆದು ಬ್ರಾಹ್ಮಣ ಸ್ವಾಮಿ, ನಾನೊಂದು ಮಾತು ಕೇಳ, ನಿಮ್ಗೆ ಆಗಾಗ ಹೀಗೆ ಯಾಕೆ? ಅದು ಕಿವಿ ಕೇಳುವುದಿಲ್ಲಲ್ಲ, ಹಾಗೆ ಕಿವಿ ಬ್ರಾಹ್ಮಣರ ವೇಷ ಊಟಕ್ಕೆ ಬಹಳ ಕಷ್ಟ ಉಂಟು ಇಲ್ಲಿ. ಬ್ರಾಹ್ಮಣರ ವೇಷ ಮಾಡಿ ಏಕಚಕ್ರ ನಗರಕ್ಕೆ ಹೋದ್ರೆ ಎಲ್ಲ ಬ್ರಾಹ್ಮಣರೇ ಇರುವುದು ತಾನೆ. ದೇಶಕ್ಕಾದ್ರೂ ಒಂದು ಮರ್ಯಾದೆ ಸಿಕ್ಕಿದೆ. ಹೋಗುವ